ನೋಡಿ ವೀಕ್ಷಕರೇ, ಈಗ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ಚಂದನವನಕ್ಕೆ ಒಂದು ರೀತಿಯ ಬೂಸ್ಟ್ ಅಂತೂ ಸಿಕ್ತು. ಜೊತೆಗೆ ಮಗ ಕೂಡ ಇವತ್ತು ಅಪ್ಪನನ್ನ ನೋಡಿ ಫುಲ್ ಖುಷಿ ಆಗಿದ್ದಾರೆ. ಜೊತೆಗೆ ಅವಧೂತರು ದರ್ಶನ್ ಅವರ ಮುಂದಿನ ಭವಿಷ್ಯವನ್ನ ಕೂಡ ನುಡಿತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಯಾವ ರೀತಿಯಾದಂತಹ ಭವಿಷ್ಯವನ್ನ ಕಟ್ಕೊಳ್ಬಹುದು, ಮುಂದೆ ಅವ್ರು ಏನ್ ಹೇಳಿದ್ದಾರೆ ನೋಡಿ. ದರ್ಶನ್ ಅವರು ರಾಜಕೀಯಕ್ಕೆ ಒಂದೇ ಬರ್ತಾರೆ, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಮಧ್ಯಂತರ ಜಾಮೀನಿನ ಮೇಲೆ ಚಿಕಿತ್ಸೆ ಪಡೆಯುತ್ತಿದ್ದ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ನೀಡಿದೆ. ದರ್ಶನ್ ಸೆಲೆಬ್ರಿಟೀಸ್ ಫುಲ್ ಖುಷ್ ಆಗಿದ್ದಾರೆ. ಕೊನೆಗೂ ಅವಧೂತರು ನುಡಿದ ಭವಿಷ್ಯ ನಿಜವಾಗಿ ಬಿಟ್ಟಿದೆ. ಡಿ ಬಾಸ್ಗೆ ಶುರುವಾಯ್ತಾ ರಾಜಯೋಗ. 2025ಕ್ಕೆ ದರ್ಶನ್ಗೆ ಶುರುವಾಗುತ್ತಾ ಶುಕ್ರ ದೆಸೆ. ಅಕ್ಟೋಬರ್ ನಂತರ ದರ್ಶನ್ಗೆ ಶುಕ್ರ ದೆಸೆ ಶುರುವಾಗುತ್ತೆ ಅಂತ ಅರ್ಜುನ್ ಗುರೂಜಿ ಅವರು ಭವಿಷ್ಯ ನುಡಿದಿದ್ರು. ಈಗ ಆ ಅವಧೂತರ ಭವಿಷ್ಯ ನಿಜವಾಗಿದೆ ಅಂತ ಕಾಣುತ್ತೆ. ಇದರ ಜೊತೆಗೆ ರಾಜಕೀಯ ಯೋಗವೂ ಕೂಡ ದರ್ಶನ್ಗೆ ಶುರುವಾಗಿದೆ. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳ್ನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ದರ್ಶನ್ ರಾಜಕೀಯಕ್ಕೆ ಖಂಡಿತ ಬರ್ತಾರೆ. ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಅಪ್ಪನನ್ನ ಭೇಟಿಯಾದ ಪುತ್ರ ವಿನೀಶ್. ಅಪ್ಪನಿಗೆ ಜಾಮೀನು ಸಿಕ್ತಿದ್ದಂತೆ ಮಗ ವಿನೀಶ್ ಫುಲ್ ಖುಷ್ ಆಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದು ತಂದೆಯನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಯಾರಿಗೂ ಈ ಸಂದರ್ಭ ಬರಬಾರದು. ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ದುಡುಕಬಾರದು ಅನ್ನೋದಕ್ಕೆ ಉದಾಹರಣೆ. ಏನು ನಿನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ದರ್ಶನ್ ರಿಂದ ಉತ್ತಮ ನಡೆ ನಿರೀಕ್ಷಿಸುತ್ತೇವೆ. ಅವರು ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗೆ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನು ನಿರೀಕ್ಷೆ ಮಾಡ್ತೀವಿ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಚಂದನವನಕ್ಕೆ ಬೂಸ್ಟ್ ಕೊಟ್ಟಂತಾಗಿದೆ. ಅವಧೂತರು ಹೇಳಿದಂತೆ ಮುಂದೊಂದು ದಿನ ದರ್ಶನ್ ರಾಜಕೀಯಕ್ಕೆ ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ ವೀಕ್ಷಕರೇ, ಈಗ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ಚಂದನವನಕ್ಕೆ ಒಂದು ರೀತಿಯ ಬೂಸ್ಟ್ ಅಂತೂ ಸಿಕ್ತು. ಜೊತೆಗೆ ಮಗ ಕೂಡ ಇವತ್ತು ಅಪ್ಪನನ್ನ ನೋಡಿ ಫುಲ್ ಖುಷಿ ಆಗಿದ್ದಾರೆ. ಜೊತೆಗೆ ಅವಧೂತರು ದರ್ಶನ್ ಅವರ ಮುಂದಿನ ಭವಿಷ್ಯವನ್ನ ಕೂಡ ನುಡಿತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಯಾವ ರೀತಿಯಾದಂತಹ ಭವಿಷ್ಯವನ್ನ ಕಟ್ಕೊಳ್ಬಹುದು, ಮುಂದೆ ಅವ್ರು ಏನ್ ಹೇಳಿದ್ದಾರೆ ನೋಡಿ. ದರ್ಶನ್ ಅವರು ರಾಜಕೀಯಕ್ಕೆ ಒಂದೇ ಬರ್ತಾರೆ, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಮಧ್ಯಂತರ ಜಾಮೀನಿನ ಮೇಲೆ ಚಿಕಿತ್ಸೆ ಪಡೆಯುತ್ತಿದ್ದ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ನೀಡಿದೆ. ದರ್ಶನ್ ಸೆಲೆಬ್ರಿಟೀಸ್ ಫುಲ್ ಖುಷ್ ಆಗಿದ್ದಾರೆ. ಕೊನೆಗೂ ಅವಧೂತರು ನುಡಿದ ಭವಿಷ್ಯ ನಿಜವಾಗಿ ಬಿಟ್ಟಿದೆ. ಡಿ ಬಾಸ್ಗೆ ಶುರುವಾಯ್ತಾ ರಾಜಯೋಗ. 2025ಕ್ಕೆ ದರ್ಶನ್ಗೆ ಶುರುವಾಗುತ್ತಾ ಶುಕ್ರ ದೆಸೆ. ಅಕ್ಟೋಬರ್ ನಂತರ ದರ್ಶನ್ಗೆ ಶುಕ್ರ ದೆಸೆ ಶುರುವಾಗುತ್ತೆ ಅಂತ ಅರ್ಜುನ್ ಗುರೂಜಿ ಅವರು ಭವಿಷ್ಯ ನುಡಿದಿದ್ರು. ಈಗ ಆ ಅವಧೂತರ ಭವಿಷ್ಯ ನಿಜವಾಗಿದೆ ಅಂತ ಕಾಣುತ್ತೆ. ಇದರ ಜೊತೆಗೆ ರಾಜಕೀಯ ಯೋಗವೂ ಕೂಡ ದರ್ಶನ್ಗೆ ಶುರುವಾಗಿದೆ. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳ್ನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ದರ್ಶನ್ ರಾಜಕೀಯಕ್ಕೆ ಖಂಡಿತ ಬರ್ತಾರೆ. ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಅಪ್ಪನನ್ನ ಭೇಟಿಯಾದ ಪುತ್ರ ವಿನೀಶ್. ಅಪ್ಪನಿಗೆ
ಚಂದನವನಿಗೆ ಜಾಮೀನು ಸಿಕ್ತಿದ್ದಂತೆ ಮಗ ವಿನೀಶ್ ಫುಲ್ ಖುಷ್ ಆಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ಬಂದು ತಂದೆಯನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಯಾರಿಗೂ ಈ ಸಂದರ್ಭ ಬರಬಾರದು. ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ದುಡುಕಬಾರದು ಅನ್ನೋದಕ್ಕೆ ಉದಾಹರಣೆ. ಏನು ನಿನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ದರ್ಶನ್ರಿಂದ ಉತ್ತಮ ನಡೆ ನಿರೀಕ್ಷಿಸುತ್ತೇವೆ. ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗೆ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನು ನಿರೀಕ್ಷೆ ಮಾಡ್ತೀವಿ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಚಂದನವನಕ್ಕೆ ಬೂಸ್ಟ್ ಕೊಟ್ಟಂತಾಗಿದೆ. ಅವಧೂತರು ಹೇಳಿದಂತೆ ಮುಂದೊಂದು ದಿನ ದರ್ಶನ್ ರಾಜಕೀಯಕ್ಕೆ ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಕೈ ಹಿಡಿದಿದೆ. ಡಿ-ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೊನೆಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 12 ಜನರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಸರ್ಜರಿ ಸ್ಟೋರಿ ಕಟ್ಟಿದ್ರ ದಾಸ. ಬೇಲ್ಗಾಗಿ ಡಿ ಗ್ಯಾಂಗ್ ಆರೋಪಿಗಳು ಸರ್ಜರಿಯ ಕಥೆ ಕಟ್ಟಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ಅನ್ನುವಂತಹ ವಿಚಾರವನ್ನ ಹೇಳಿ ಕೋರ್ಟ್ಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಟಕ ದರ್ಶನ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಇದೇ ಕಾರಣ ನೀಡಿ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದ್ರು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು, ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ-ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.